ನಮಸ್ಕಾರ, ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ತೋಟದಲ್ಲಿ ಹೊಸ ದ್ರಾಕ್ಷಿ ಪ್ಲಾಂಟೇಶನ್ ಮಾಡತ್ತೀವಿ, ಅಂದ್ರೆ ಡಾಗ್ರೇಜ ಸೆಷನ್ ಇಡ್ಲಾಕತ್ತೀವಿ. ಇದಕ್ಕೆ ನಾವು ಯಾವ ರೀತಿ ಲ್ಯಾಂಡ್ ಪ್ರಿಪ್ರೇಷನ್ ಮಾಡ್ಕೊಂಡಿವಿ ಮತ್ತು ಯಾವ ರೀತಿ ಡ್ರಿಪ್ ಲೈನ್ ಮಾಡ್ಕೊಂಡಿವಿ ಎಲ್ಲನೂ ಈ ವಿಡಿಯೋದಾಗ ನಾವು ನೋಡೋಣ. ನಮ್ದು ಜಮೀನು ಸ್ವಲ್ಪ ಭಾಳ ಸ್ಲೂಪ್ ಇತ್ತು, ಹೀಗಾಗಿ ನಾವೇನು ಮಾಡ್ಕೊಂಡಿವಿ, ಲ್ಯಾಂಡನ್ನು ಮೊದಲ ಲೆವೆಲ್ ಮಾಡ್ಕೊಂಡಿವಿ. ಅಂದ್ರೆ ಮುಂದೆ ನಾವು ಫ್ಯೂಚರ್ದಾಗ ಒಂದು ಹರಿನೀರು ಕೊಡಬೇಕಾದ್ರೆ ಅಥವಾ ಯಾವುದೇ ರೀತಿ ಫ್ಲಡ್ ಇರಿಗೇಷನ್ ಮಾಡ್ಕೋಬೇಕಾದ್ರೆ ಆ ಟೈಮ್ದಾಗ ನಮ್ಗೆ ಹೆಲ್ಪ್ ಆಗಲಂತ ಎಲ್ಲನೂ ಏನು ಮಾಡ್ಕೊಂಡಿವಿ, ನೆಲನ ಲೆವೆಲ್ ಮಾಡ್ಕೊಂಡಿವಿ. 10-6 ಸೈಜಲ್ಲಿ ನಾವು ದ್ರಾಕ್ಷಿ ಹಚ್ಚಾರಿದ್ದೆವು. ಅಂದ್ರೆ 10 ಫೂಟ ಅಗಲ ಮತ್ತು ಗಿಡದಿಂದ ಗಿಡಕ್ಕೆ 6 ಡಿಸ್ಟೆನ್ಸ್ ಇಟ್ಟ ನಾವು ಹಚ್ಚಾರಿದ್ವು. ಅದ್ರ ಸಂಬಂಧ ನಾವೆಲ್ಲನೂ ಏನು ಮಾಡಿದ್ವಿ, ಮೊದಲ ಎಲ್ಲ ಲೇಔಟ್ ಹಾಕ್ಕೊಂಡ 2-3 ಫೂಟ ನಾವು ಎಳೆಯನ್ನು ತಗೊಂಡು ಹೋದ್ವಿ ಪ್ರತಿ ಸಾಲಲ್ಲಿ. ಯಾಕಂದ್ರೆ ನಮಗೆ ಮುಂದೆ ಜಾಸ್ತಿ ಮಳೆ ಆದ್ರೆ ಡ್ರೈನೇಜ್ ಸಿಸ್ಟಮ್ ಚಲೋ ಇರ್ಲತ್ತಂತ ಒಂದು 2-3 ಫೂಟ್ ತನಕ ನಾವು ಗುಮ್ಮ ಹಡ್ಡಿ ಏನು ಮಾಡ್ಕೊಂಡಿವಿ, ಎಳೆಯನ್ನು ತಗೊಂಡ್ವಿ ಪ್ರತಿ ಸಾಲಲ್ಲಿ. ನೆಕ್ಸ್ಟ್ ನಾವು ಎಳೆ ಏನು ತೆಗ್ದೀವಲ್ಲ 2-3 ಫೂಟ, ಆ ಟೈಮ್ದಾಗ ನಮ್ಗೆ ನಮ್ಮ ಜಮೀನ್ದಾಗ ಭಾಳಷ್ಟು ಕಲ್ಲುಗಳು ಹೊಂಟಿದ್ವು. ಮುಂದೆ ನಮಗೆ ಪ್ರಾಬ್ಲಮ್ ಆಗಬಾರ್ದಂತ ಅಂದ್ರೆ ಏನು ನಾವು ಸ್ಪ್ರೇ ಮಾಡ್ತೀವಲ್ಲ ಆ ಟೈಮ್ದಾಗ ಮತ್ತು ರೂಟೋವೇಟ್ರ್ ಹೊಡ್ಯಾಗ ಹೊರಗಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದಂತ ಹೀಗೆ ಎಲ್ಲನೂ ಕ್ಲಿಯರಾಗಿ ಎಲ್ಲನೂ ಕಲ್ಲುಗಳು ಆರಿಸಿ ತೆಗ್ದೀವಿ ಹೊರಗಡೆ. ಇಷ್ಟೆಲ್ಲ ತೆಗೆದ್ರೂ ಮತ್ತಷ್ಟು ಕಲ್ಲುಗಳಿದ್ದು ಮಣ್ಣಾಗ ಸಿಕ್ಕಿರುವಂಥ ಕಲ್ಲುಗಳು. ಅದನ್ನು ಏನು ಮಾಡಿದ್ವಿ, ನಾವು ಟ್ರ್ಯಾಕ್ಟರ್ಲೇ ಎಲ್ಲ ಮತ್ತೊಂದು ಕೆಲಸ ಮಾಡಿಸಿ ಅಂದ್ರೆ ಗುರ ಹೊಡಿಸಿ ಮತ್ತೆ ಹೊಂಟಿರುವಂಥ ಕಲ್ಲುಗಳನ್ನು ಮತ್ತೊಂದು ಸರ ಆರಿಸಿ ತೆಗೆದೆವು. ನೆಕ್ಸ್ಟ್ ಪೈಪ್ಲೈನ್ ಎಲ್ಲ ಮಾಡ್ಕೊಂಡು ನಾವು ನಮ್ಮ ತೋಟದಾಗ ನಾವು ಏನು ಮಾಡಿದ್ದೀವಿ, ಇನ್ಲೈನ್ ಡ್ರಿಪ್ಪನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಯಾವುದು ಇನ್ಲೈನ್ ಡ್ರಿಪ್ ಅಂದ್ರೆ ಜೈನ್ ಇನ್ಲೈನ್ ಡ್ರಿಪ್ಪ. ಇದು ತಾಸಿಗೆ 4 ಲೀಟ್ರ್ ಬೀಳುವಂಥ ಗುಂಡಿ ಐತಿ. ಇದು ಅಂದರೆ ಕೆಪಾಸಿಟಿಯನ್ನು ಹೊಂದೈತಿದೆ. ತಾಸಿಗೆ 4 ಲೀಟ್ರ್ ಬೀಳುವಂಥ ಇನ್ಲೈನ್ ಡ್ರಿಪ್ ಇದು ಅಂತ. ಇದು 1.25 ಫೂಟಿಗೆ ಒಂದು ಗುಂಡಿ ಅದಾವೆ. ಹೀಗಾಗಿ ಏನಾಗ್ತೈತಿ, ಇನ್ಲೈನ್ ಡ್ರಿಪ್ಪಲ್ಲಿ ಏನಾಗ್ತೈತಿ, ಪೂರ್ತಿ ನಮ್ದು ಏನು ಬೋದ್ ಇರ್ತೈತಲ್ಲ ಆ ಬೋದೆಲ್ಲನೂ ಹಸಿ ಆಗ್ತೈತಿ ಅಂತ ನಾವು ಡಬಲ್ ಇನ್ಲೈನ್ ಡ್ರಿಪ್ಪನ್ನು ಮಾಡ್ಕೊತೀವಿ. ಅಂದರೆ ಒಂದು ಸಾಲಿಗೆ 2 ಲೈನನ್ನು ಬಿಟ್ಟಿದ್ದೀವಿ. 2 ಲೈನ್ ಬಿಡೋದ್ರಿಂದ ಏನಾಗ್ತೈತಿ, ಲ್ಯಾಂಡ್ ಏರಿಯಾ ಅಂದ್ರೆ ಇದೇನು ವಾಟರ್ ಕವರೇಜ್ ಆಗ್ತೈತಲ್ಲ, ನೀರು ಬೀಳುವಂಥ ಕವರೇಜ್ ಜಾಸ್ತಿ ಆಗ್ತೈತಿ. ಹೀಗಾಗಿ ಏನಾಗ್ತೈತಿ, ರೂಟ್ ಜೋನ ಎಲ್ಲ ಕಡೆನೂ ಬರ್ತಾವೆ. ಇದು ಅಡ್ವಾಂಟೇಜ್ ಇರೋ ಸಂಬಂಧ ನಾವು ಏನು ಮಾಡ್ಕೊತೀವಿ, ಇನ್ಲೈನ್ ಡ್ರಿಪ್ಪನ್ನು ಸೆಲೆಕ್ಟ್ ಮಾಡ್ಕೊತೀವಿ ಅಂತ. ನೆಕ್ಸ್ಟ್ ನಾವು ಮುಂದೆ ಯಾವಾಗರೇ ನಾವು ಫ್ಲಡ್ ಇರಿಗೇಷನ್ ಕೊಡೋ ಟೈಮ್ದಾಗ ಇದನ್ನು ಬರೀ ಇನ್ಲೈನ್ ಡ್ರಿಪ್ಪನ್ನು ಎತ್ತಿ ಒಕ್ಕೊಂಡ್ರೆ ಸಾಕು. ಅಂದ್ರೆ ನಡಬಾರ್ಕ್ ಪ್ಲಾಟ್ದಾಗ ನಡಬಾರ್ಕಿನೂ ರೂಟ್ ಸುತ್ತನೂ ಆ್ಯಕ್ಟಿವ್ ಆಗ್ತಾವೆ ಅಂತ. ಯಾವುದೇ ರೀತಿ ಫ್ಲಡ್ ಇರಿಗೇಷನ್ದಾಗ ಏನಾಗ್ತೈತಿ, ಹರಿನೀರು ಕೊಡುವಾಗ ಎಲ್ಲನೂ ಏನು ಮ್ಯಾಲಿಂದ ಹೂವು ಏನು ಇರ್ತೈತಿಲ್ಲ ಅಂದ್ರೆ ಏನು ಆರ್ಗ್ಯಾನಿಕ್ ಮ್ಯಾಟರ್ ಇರ್ತೈತಿಲ್ಲ ಅದನ್ನೆಲ್ಲನೂ ಕೊಚ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅಂದ್ರೆ ಮ್ಯಾಲಿನ ಹೂವು ಎಲ್ಲ ತೊಳ್ಕೊಂಡು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಹೀಗಾಗಿ ಏನಾಗ್ತೈತಿ, ಅಲ್ಲೆಲ್ಲ ಲ್ಯಾಂಡ್ ಎಲ್ಲ ಸ್ವಲ್ಪ ಅಂದ್ರೆ ಗೊಬ್ಬರಾಂಶ ಎಲ್ಲ ಎಲ್ಲಿ ತೆಗ್ಗಿರ್ತೈತಲ್ಲ ಅಲ್ಲೆಲ್ಲ ಓದ್ಬಿಡ್ತೈತಿ. ಹೀಗಾಗಿ ಏನಾಗ್ತೈತಿ, ಎಲ್ಲ ಕಡೆನೂ ಸರಿಯಾಗಿ ಮಾಯ್ಚರ್ ಆಗಂಗಿಲ್ಲ ಅಂತ. ಅಷ್ಟು ತಿಪ್ಪಿ ಕತ್ತಂಶ ಏನಾಗ್ತೈತಿ, ವೇರಿಯೇಷನ್ ಮಾಡಿಬಿಡ್ತೈತಿ. ಎಲ್ಲ ಆ ಕಡೆ ಓದ್ಬಿಡ್ತೈತಿ. ಹಿಂಗೆ ಏನಾಗ್ತೈತಿ, ಇದ್ರ ಸಂಬಂಧ ನಾವು ಏನು ಮಾಡ್ಕೊಂಡಿವಿ, ಇನ್ಲೈನ್ ಡ್ರಿಪ್ಪನ್ನು ಸೆಲೆಕ್ಟ್ ಮಾಡ್ಕೊಂತೀವಿ. ಮುಂದೆ ನಾವು ಕಾಳು ಬೆಳವಣಿಗೆ ಟೈಮ್ದಾಗ ನಾವು ಒಂದು ಸಲ ಇನ್ಲೈನ್ ಡ್ರಿಪ್ಪನ್ನು ಎತ್ತಿ ನಡ್ಬಾರ್ಕ್ ಒಕ್ಕೊಂತೀವಿ ಅಂದ್ರೆ ಅವಾಗ ಸಿಗುತ್ತಾ ಏನಾಗ್ತೈತಿ, ಪೂರ್ತಿ ಲ್ಯಾಂಡಾಗ ಕವರೇಜ್ ಆಗ್ತೈತಿ ನೀರಿಂದ. ನೆಕ್ಸ್ಟ್ ನಾವು ಏನು ಮಾಡ್ಕೊಂತೀವಿ, ಇದು ಅನ್ನಪೂರ್ಣ ಅಂತ ಒಂದು ಕಾಂಪೋಸ್ಟ್ ಐತಿ. ಈ ಕಾಂಪೋಸ್ಟನ್ನು ನಾವು ಏನು ಮಾಡ್ಕೊಂಡಿವಿ, ದ್ರಾಕ್ಷಿ ಹಚ್ಚೋ ಟೈಮ್ದಾಗ ಇದನ್ನು ನಾವು ಯೂಸ್ ಮಾಡ್ಕೊಂಡಿವಿ. ಯಾಕಂದ್ರೆ ತಿಪ್ಪಿ ಕಾತ ಈಗ ಹಾಕಿಲ್ಲ ನಾವು, ಯಾಕಂದರೆ
ತಿಪ್ಪಿಕತ್ತ ನೆಕ್ಸ್ಟ್ ಬೇರೆ ಎಲ್ಲ ಸೆಟ್ ಆಗೋಣ ಹಾಕ್ಕೋಬೇಕಂತ ನಾವು ಏನು ಮಾಡಿದ್ವಿ, ಇದು ಏನು ಅನ್ನಪೂರ್ಣ ಐತಲ್ಲ ಮಲ್ಟಿಪ್ಲೆಕ್ಸ್ ಕಂಪ್ನಿಯವ್ರದ್ದು ಬರ್ತೈತಿ ಇದು ನಾವು ಒಂದು ಪ್ಲಾಂಟಿಗೆ ಅಂದರೆ ಒಂದು ಗಿಡಕ್ಕೆ ಏನು ಮಾಡ್ಕೊಂಡ್ವಿ ನಾವು 400 ಗ್ರಾಮ್ ಅಂತ ಹಾಕ್ಕೊಂಡು ನಾವು ಅದ್ರ ಜೋಡಿ ಮಣ್ಣಿನ ಜಾಗ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡಿವಿ.